ಕೆಲವರ ವಿಚಾರದಲ್ಲಿ ಇದಾಗುತ್ತೆ, ಗೊತ್ತಿಲ್ಲದೆ ಅವರ ಸುತ್ತ ಜನನೇ ಒಂದು ಮೈಂಡ್ ಸೆಟ್ ಬಿಲ್ಡ್ ಮಾಡ್ಕೊಂಡ್ಬಿಡ್ತಾರೆ, ಇವ್ರು ಸವಾಸಕ್ಕೆ ಹೋಗೋದು ಬೇಡ ಅಂತ. ಅಂತದ್ರಲ್ಲೊಂದು ಈ ದರ್ಶನ ಅವರ ಅಭಿಮಾನಿಗಳ ವಿಚಾರದಲ್ಲಿ. ಯಾಕಂತಂದ್ರೆ ಕಾಮನ್ ಫ್ಯಾಕ್ಟರ್, ಗುರು ಅಲ್ಲಿ ಏನ್ ನೆಗೆಟಿವ್ ಹಾಕಿಕೊಬೇಡ ಗುರು, ಬಿಡಲ್ಲ ಬಂದ್ರೆ ಬಟ್ಟೆ ಬಿಚ್ಚಾಕ್ಬಿಡ್ತಾರೆ ಅಂತ. ಅಣ್ಣೋ ಹೆಂಗೈತೆ ಮುಳ್ಳಂದಿ ಓಡ್ತಾ. ನಮಸ್ಕಾರ ಪ್ರಕಾಶ್ ಅಣ್ಣ. ನಂದು ನಮಸ್ಕಾರ. ಅಂದ್ರೆ ಮೆಂಟಲಿ ಪ್ರಿಪೇರ್ ಮಾಡ್ಬಿಟ್ಟಿದ್ದಾರೆ, ಮೆಂಟಲಿ ಹಂಗೆ ಪ್ರಿಪೇರ್ ಮಾಡ್ಬಿಟ್ಟಿದ್ರು. ಸೊ ಬಟ್ ಅದು ಈ ಕೇಸ್ ಆದ್ಮೇಲೆ ಸ್ವಲ್ಪ ಬದಲಾಗ್ತಾ ಇದೆ. ನನ್ಗೆ ಗೊತ್ತಿಲ್ಲಪ್ಪ, ಮಾಹಿತಿ ಇಲ್ಲ. ನಾನು ಕೇಳಿದ್ರೆ ನಾನು ಏನಂತ ಹೇಳಿ, ನಾನು ನೀವು ಹೇಳ್ತಾ ಇದ್ರೆ ನಾನು ಮಾಹಿತಿ ತಗೊಂಡು ಮಾತಾಡ್ತೀನಿ. ನಾನು ಮಾಹಿತಿನೇ ಇಲ್ಲ ನಂತವ. ಕೆಲವ್ರಿಗೆ ಅರಿವಾಗಿದೆ, ಓ ಇಲ್ಲ ನಾವು ಮಾಡ್ತಿರೋ ತಪ್ಪು, ಎಚ್ಚೆತ್ಕೋಬೇಕು ನಾವೀಗ, ನಾವು ನ್ಯೂಟ್ರಲ್ ಇದ್ದು ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಕೆಲವರಿಗೆ ಅಪ್ಪ ಸವಾಸನೆ ಬೇಡಪ್ಪ, ಅಷ್ಟಿಲ್ದ ಹೇಳ್ತಾರ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ ನೀವ್ ಹೆಂಗೋ ನಾನ್ ಹಂಗೆ ಅಂತ. ನಾನು ಇಷ್ಟು ದಿನ ಫ್ಯಾನೇ, ನೋಡೋಣ ನಾಳೆ ಎಲ್ಲ ಆದ್ಮೇಲೆ ನಾನು ಮತ್ತೆ ಫ್ಯಾನ್ ಆಗ್ತೀನಿ, ಇವಾಗ ನಾನು ಏನೂ ಇಲ್ಲ ಅಂತ. ಇನ್ನೂ ಕೆಲವರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಬಾಸು ಅಲ್ಲಲ್ಲ, ನಾನೊಂದು ಕಮೆಂಟ್ ಓದ್ದೆ, ನನ್ನ ಅಕ್ಕ ತಂಗಿಗೂ ರೇಪ್ ಮಾಡಿದ್ರು ಬಾಸ್ ಕರೆಕ್ಟೇ ಅಂತ ಒಂದು ಕಮೆಂಟ್ ಇತ್ತು. ನನ್ನ ಅಕ್ಕ ತಂಗಿಗೆ ರೇಪ್ ಮಾಡಿದ್ರು ಸಹಿತ ನನ್ನ ಬಾಸ್ ಕರೆಕ್ಟೇ ಅಂತ. ಸೊ ಆ ತರದ ಮನಸ್ಥಿತಿ ಬಂದ್ಬಿಟ್ರೆ ಇದೆಯಲ್ಲ, ದಟ್ ಇಸ್ ರಿಡಿಕ್ಯುಲಸ್. ಸ್ಟ್ರಿಕ್ಟ್ ಮಾಡೋ ಅಪ್ಪಂದ್ರಿಗೆಲ್ಲ ಇಂಥ ಮಕ್ಕಳೇ ಹುಟ್ಟೋದು. ಅದನ್ನ ನನ್ನ ಪ್ರಕಾರ ದರ್ಶನ್ ಅವ್ರ ಎದುರುಗಡೆ ನಿಂತ್ಕೊಂಡು ಆ ಮಾತು ಹೇಳಿದ್ರೆ ದರ್ಶನ್ ಅವರೇ ಬಡ್ ಬಿಸಾಕ್ಬಿಡ್ತಾರೇನೋ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತು ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ, ಬೇಕು ಅಂದ್ರೆ ಆ ಸೀಗಡಿ ಸತಿನ್ ಕೇಳ್ಬಿಟ್ಟು ಹೇಳ್ತೀನಿ. ಅಂದ್ರೆ ಆ ತರ ಥಾಟ್ ಪ್ರೋಸೆಸ್ ಇರುವಂತಹ ಕೆಲವರು ಮಾಡ್ತಾ ಇರುವ ಕೆಲಸಕ್ಕೆ ಇವಾಗ ಬಲಿ ಆಗ್ತಾ ಇರೋದು ಅಥವಾ ಅದರ ಏಟ್ ತಿಂತಾ ಇರೋದು ಒಳಗಿರುವ ದರ್ಶನ್ ಮತ್ತು ಉಳಿದ 18 ಜನ. ನೀವೇ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ರೆ ಎಲ್ಲೋ ಹಿಂಗ್ ಕಮೆಂಟ್ಗಳನ್ನೆಲ್ಲ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಓದ್ಬೇಕಾರೆ, ಏನು ಗುರು ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಒಳಗಡೆ ನಾವ್ ಇಲ್ಲಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ, ಹೊರಗಡೆ ಫ್ಯಾನ್ಸ್ ಅಂತ ಹೇಳ್ಕೊಂಡು ಈ ಲೆವೆಲ್ ಅಲ್ಲಿ ಹಾವಳಿ ಮಾಡ್ತಾ ಇದಾರೆ, ಅಬ್ರ ಮಾಡ್ತಾ ಇದಾರೆ, ಜನರಿಗೆ ತೊಂದರೆ ಕೊಡ್ತಾ ಇದಾರೆ ಅಂತ ಹೇಳಿ ಟ್ರಿಗರ್ ಆಗಿ ಆಗುತ್ತೆ. ನಿಂಗೆ ಗೊತ್ತಾಯ್ತು. ಸೊ ನಾನು ಆ ಟ್ರಿಗರ್ ಮಾಡಬೇಡಿ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅವ್ರೇನು ತಪ್ಪು ಮಾಡಿಲ್ವಾ 100% ಹೊರಗಡೆ ಬರ್ತಾರೆ. ಯಾಕಂದ್ರೆ ನ್ಯಾಯಾಂಗ ವ್ಯವಸ್ಥೆ ನಾವು ನೀವು ನಂಬಲೇಬೇಕು. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯೋಕ್ಕಾಗಲ್ಲ. ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.